ಮರೆಯಾಗಿದ್ದ ಕೊರೋನಾ ಮತ್ತೆ ಬಣ್ಣ ಬದಲಾಯಿಸಿಕೊಂಡು ಬಂದಿದೆ. ದಿನೇ ದಿನೇ ಸೋಂಕು ಹೆಚ್ಚಾಗ್ತಿದೆ. ಅದರಲ್ಲೂ ಇಂದು 40 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು, ಪ್ರಕರಣಗಳ ಸಂಖ್ಯೆ 211ಕ್ಕೆ ಏರಿಕೆಯಾಗಿದೆ. 126 ಸಕ್ರಿಯ ಕೇಸ್ಗಳಿವೆ ಅಂತ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ. ಮರೆಯಾಯ್ತು ಅನ್ನುವಷ್ಟರಲ್ಲೇ ಕೊರೋನಾ ರೂಪ ಬದಲಿಸಿ ಮತ್ತೆ ಒಕ್ಕರಿಸಿದೆ. ಆದರೆ ಆರಂಭದಲ್ಲೇ ವೈರಸ್ನ ಮಣಿಸುವುದಕ್ಕೆ ಟೆಸ್ಟಿಂಗ್ ಸಂಖ್ಯೆ ಹೆಚ್ಚಿಸಬೇಕು, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಈ ಸಾಕಷ್ಟು ಟೆಸ್ಟಿಂಗ್ ಕಿಟ್ಗಳಾಗಿರ್ಬೋದು ಮತ್ತು ಔಷಧಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೂ ಕೂಡ ಟೆಸ್ಟಿಂಗ್ ಕಿಟ್ಗಳನ್ನು ಸರಬರಾಜು ಮಾಡುವಂಥದ್ದು. ಸಿಂಪ್ಟಮ್ಸ್ ಆಧರಿಸಿ ಕೋವಿಡ್ ಟೆಸ್ಟ್ ಹೆಚ್ಚಿಸುವುದಕ್ಕೆ ಆರೋಗ್ಯ ಇಲಾಖೆ ಸೂಚಿಸಿದೆ. ಅದಕ್ಕಾಗಿಯೇ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಪ್ರಾಥಮಿಕವಾಗಿ ಟೆಸ್ಟಿಂಗ್, ಬಿಬಿಎಂಪಿ ಸೇರಿದಂತೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಿಗೆ ಕಿಟ್ಗಳನ್ನು ವಿತರಿಸ್ತಾ ಇದೆ. ಅಲ್ಲದೆ ಹೆಚ್ಚುವರಿ 5,000 ಆರ್ಟಿಪಿಸಿಆರ್ ಕಿಟ್ ಖರೀದಿಸಲಾಗ್ತಾ ಇದೆ. ಕೊರೋನಾ ಅಬ್ಬರ, ಫೀವರ್ ಕ್ಲಿನಿಕ್ಗಳಲ್ಲಿ ಮಾಕ್ ಡ್ರಿಲ್. ಜಯನಗರ ಸೇರಿದಂತೆ ನಗರದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫೀವರ್ ಸಾರಿ ಕ್ಲಿನಿಕ್ ಆರಂಭಿಸಿ ಮಾಕ್ ಡ್ರಿಲ್ ನಡೆಸಲಾಗ್ತಾ ಇದೆ. ಆರಂಭಿಕವಾಗಿ 10 ಬೆಡ್ಗಳನ್ನ ಕೊರೋನಾ ಚಿಕಿತ್ಸೆಗೆ ಅಂತ ಮೀಸಲು ಇರಿಸಲಾಗಿದ್ದು, ಹಂತ ಹಂತವಾಗಿ 40 ಬೆಡ್ಗಳನ್ನ ಹೆಚ್ಚಿಸಲಾಗುತ್ತೆ. ರೋಗ ಲಕ್ಷಣ ಇದ್ರೆ ವಿಟಿಎಂ ಕಿಟ್ ಮೂಲಕ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಕೋವಿಡ್ ಫಲಿತಾಂಶಕ್ಕಾಗಿ ಲ್ಯಾಬ್ಗೆ ಕಳುಹಿಸಲಾಗುತ್ತೆ. ಮಾಕ್ ಡ್ರಿಲ್ ಮೂಲಕ ಆಕ್ಸಿಜನ್ ಸಿಲಿಂಡರ್, ಚಿಕಿತ್ಸೆ ಬಗ್ಗೆ ವೈದ್ಯರು, ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದಾರೆ. ಫೀವರ್ ಕ್ಲಿನಿಕ್ ಯಾವುದೇ ಫೀವರ್ ಕೇಸಸ್ ಬಂದಾಗ ಫಸ್ಟು ಇಲ್ಲಿಗೆ ಮಾಹಿತಿ ಕೊಡಬೇಕು. ಆಮೇಲೆ ಇಲ್ಲಿ ಎಕ್ಸಾಮಿನೇಷನ್ ಇರತಕ್ಕಂಥ ಐಸೋಲೇಷನ್ ಮಾಡ್ತೀವಿ. ಐಸೋಲೇಷನ್ ಆದ ತಕ್ಷಣ ಅಗತ್ಯ ಇರತಕ್ಕಂಥ ಪೇಷಂಟ್ಸ್ಗೆ ನಾವು ಟೆಸ್ಟಿಂಗ್ ಕೂಡ ಕಳಿಸ್ತಾ ಇದ್ದೀವಿ. ಸೊ ಟೆಸ್ಟಿಂಗ್ ಕಳಿಸೋದಕ್ಕೆ ನಮ್ಮ ಹತ್ರ VTM ಕಿಟ್ಸ್ಗಳು ಸಾಕಷ್ಟಿದ್ದಾವೆ. ಸೊ VTM ಮೂಲಕ ಈಗ ಆಲ್ರೆಡಿ ಸುಮಾರು ಸೋಮವಾರ 6 ಮತ್ತು ನಿನ್ನೆ 2 ಮತ್ತು ಈಗ ರಿಪೋರ್ಟ್ಸ್ ಕಳಿಸಿದ್ದೀವಿ. ಕೋವಿಡ್ ಬಗ್ಗೆ ಭಯ ಬೇಡ, ಆದರೆ ಮುನ್ನೆಚ್ಚರಿಕೆ ಇರಲಿ ಅಂತಿದ್ದಾರೆ ತಜ್ಞ ವೈದ್ಯರು. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.